ಜಲಜೀವನ್ ಮಿಷನ್ ಯೋಜನೆಯನ್ನ ಅವೈಜ್ಞಾನಿಕವಾಗಿ ಅನುಷ್ಠಾನಗೊಳಿಸ್ತಾ ಇರುವುದರಿಂದ ಮಹತ್ವಾಕಾಂಕ್ಷಿ ಯೋಜನೆ ಖಾನಾಪುರ ತಾಲೂಕಿನ ಬೇಕವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕ್ರೂರವಾಡ ಗ್ರಾಮದಲ್ಲಿ ವಿಫಲಗೊಂಡಿದೆ. ಮನೆ ಮನೆಗೆ ನಲ್ಲಿ ಮೂಲಕ ಕುಡಿಯುವ ನೀರು ಕೊಡುವ ಈ ಯೋಜನೆಗೆ ನೈಸರ್ಗಿಕ ಜಲ ಮೂಲಗಳಿಂದ ನೀರು ಪಡೆಯಲು ಅವಕಾಶವಿದೆ. ಮಲೆನಾಡು ಭಾಗದಲ್ಲಿ ಇಂತಹ ಜಲಮೂಲಗಳು ಸಾಕಷ್ಟಿವೆ. ಆದರೂ ಕಾಂಟ್ರಾಕ್ಟರ್ಗಳು ಮತ್ತು ಇಂಜಿನಿಯರ್ಗಳು ಕೊಳವೆ ಬಾವಿಯನ್ನ ಕೊರೆದು ನೀರು ಪೂರೈಸಲು ಮುಂದಾಗಿರೋದು ಅವೈಜ್ಞಾನಿಕವಾಗಿದೆ. ಇದರಿಂದ ಇಡೀ ಯೋಜನೆಯೇ ವಿಫಲವಾಗುತ್ತೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಗುಡ್ಡಗಾಡು, ಬೆಟ್ಟ, ಗುಡ್ಡಗಳು ಹೆಚ್ಚಿದ್ದು ಇಳಿಜಾರು ಪ್ರದೇಶಗಳಲ್ಲಿ ನೀರು ಇಲ್ಲದೆ ನದಿ, ಹಳ್ಳ, ಕೊಳ್ಳಗಳಿಗೆ ಹರಿದು ಹೋಗ್ತಾ ಇರೋದ್ರಿಂದ ಅಂತರ್ಜಲ ಸಿಗ್ತಾ ಇಲ್ಲ. ಈ ಕಾರಣಕ್ಕೆ ಬೋರ್ವೆಲ್ಗಳು ಇಲ್ಲಿ ಯಶಸ್ವಿಯಾಗುವುದಿಲ್ಲ. ಇದು ಸಾಮಾನ್ಯ ಜನರಿಗೂ ಗೊತ್ತಿರುವ ವಿಚಾರವಾದರೂ ಅಧಿಕಾರಿಗಳು ಹಾಗೂ ಕಾಂಟ್ರಾಕ್ಟರ್ಗಳು ಬೋರ್ವೆಲ್ ಕೊರೆಯಲು ಮೊದಲು ಆದ್ಯತೆ ನೀಡ್ತಾರೆ. ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡ್ತಾರೆ. ಇದರಿಂದ ಕಮಿಷನ್ ಇನ್ನಿತರೆ ರೂಪದಲ್ಲಿ ಹಣದ ಅವ್ಯವಹಾರಕ್ಕೂ ಕಾರಣವಾಗುತ್ತೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಯೋಜನೆ ಸಂಪೂರ್ಣ ತಾಲೂಕಿನ ಪ್ರತಿಯೊಂದರ ಕಡೆ ಹೋಗಿ ನೀವು ನೋಡಿದ್ರೆ ಸಂಪೂರ್ಣ ವಿಫಲ ಆಗೈತಿ. ಜನರಿಗೆ ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರು ಸಿಗಬೇಕಂತೇಳಿ ಸರ್ಕಾರ, ಕೇಂದ್ರ ಸರ್ಕಾರ ಜಾರಿಗೊಳಿಸಿತು. ಆದರೆ ಇದು ಜನರಿಗೆ ಶುದ್ಧ ನೀರು ಕುಡಿಯೋ ಬದಲಿಗೆ ಒಂದು ಹನಿ ನೀರು ಸಿಗದಂಥ ಪರಿಸ್ಥಿತಿ ಒಳಗಾಗೈತಿ. ಮತ್ತು ಇದನ್ನು ಕಾಂಟ್ರಾಕ್ಟರ್ಗಳಿಗೇನು ಅದನ್ನು ಕೊಟ್ಟಿದ್ದಾರೆ, ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯತನದಿಂದ ಈ ಒಂದು ಕಾಮಗಾರಿ ಸಂಪೂರ್ಣ ತಾಲೂಕಿನಲ್ಲಿ ಕಾಂಟ್ರಾಕ್ಟರ್ಗಳಿಗೆ ವರದಾನ ಆಗಿ ಪರಿಣಮಿಸೈತಿ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ತಾಲೂಕಿನಲ್ಲಿ ನಡೆದಂಥ ಈ ಯೋಜನೆಯ ವಿಫಲತೆಯನ್ನು ಪರಿಶೀಲನೆ ಮಾಡೋಕ್ಕೆ ಒಂದು ಸಮಿತಿ ರಚನೆ ಮಾಡಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಂತ ಹೇಳಿ ನಾನು ಈ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಪರಿಶ್ರಮ ಆಧಾರ್ ಹಲ್ಸಿ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಮನ ಹರಿಸಿ ಯೋಜನೆ ಅನುಷ್ಠಾನಾಧಿಕಾರಿಗಳು ನೀರು ಪೂರೈಸಿ ಯೋಜನೆ ಲಾಭ ಸಾಮಾನ್ಯ ಜನರಿಗೆ ತಲುಪುವಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪ್ರಸನ್ನ ಕುಂಬಾರ್, KMM ಕನ್ನಡ, ಖಾನಾಪುರ.